ನಮಸ್ಕಾರ ಸ್ನೇಹಿತರೆ, ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್, ಮೋಟೋ ವ್ಲಾಗ್ ಅಂತ ಹೇಳೋಣ. ಸೊ ಇವತ್ತು ಒಂದು ಜಾಗ ಹೋಗಬೇಕಾಗಿದೆ. ಗೊತ್ತಾಗುತ್ತೆ ಎಲ್ಲಿ ಏನಂತ. ತಮ್ಮನೇಲಿ ಗೊತ್ತಾಗಿರುತ್ತೆ ನಿಮಗೆ. ಬಟ್ ಅದು ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಮ್ಮ ಫ್ರೆಂಡ್ಸ್ ಇಲ್ಲೇ ನಮ್ಮ ಗರಾಜಲ್ಲೂ ಇದ್ದಾರೆ, ನವೀದ್ ಮತ್ತು ಶೋಯಬ್. ಅವ್ರಿಗೂ ಮೀಟ್ ಆಗೋಣ ಬನ್ನಿ. ಇದರ ಹೋದ್ರ ಗೊತ್ತಿಲ್ಲ, ಇರಬೇಕು ಅಂದ್ಕೊಂಡಿದ್ದೀನಿ. चले गए उन्हों नवीद शोएब चले गए ओके बा ठीक है आ तो मैं बाद में बोलता हूँ. ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಸಿಗೋಣ ಅಂತ ಅಂದ್ಬಿಟ್ಟು ಬಿಡಿ, ಆಮೇಲೆ ಮೀಟ್ ಆಗೋಣ. ಸೊ ಇವಾಗ ಡೈರೆಕ್ಟಾಗೆ ಪ್ಯಾಲೇಸ್ ರೋಡ್ ಹತ್ರ ಹೋಗೋಣ. ಸೊ ಅಲ್ಲಿ ಮಹೀಂದ್ರ ಶೋರೂಮ್ಗೆ ಹೋಗ್ತಿರೋದು ನಾವು. ಸೊ ಮಹೀಂದ್ರ ಯಾವ ಕಾರು ಏನು ಎತ್ತ ಅಂತ ಪರ್ಚೇಸ್ ಮಾಡ್ತಾ ಇದ್ದೀವಿ. ಏನು ಎತ್ತ ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೆ. ಫುಲ್ ಮಜಾ ಬಂದ್ಬಿಡ್ತು ಗುರು. ಸೊ ನಾವಿವಾಗ ಹೋಗ್ತಾ ಇರೋದು ಮಹೀಂದ್ರ ಶೋರೂಮು. ಅಲ್ಲಿ ನಮ್ಮ ಪುನೀತ್ ಅವರು, ಯಾರಿಗೆಲ್ಲ ಜ್ಞಾಪಕ ಇದೆ ಅವ್ರು ನಮ್ಮ ಜೊತೆ ರೈಡಿಗೆಲ್ಲ ಬರ್ತಾರೆ. ಇಷ್ಟರಲ್ಲಿ ಬಂದಿಲ್ಲ, ಬಟ್ ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅಥವಾ ಗೊತ್ತಾಗುತ್ತೆ. ಪುನೀತ್ ಅವರು ಒಂದು ಸುಮಾರು ವರ್ಷದಿಂದ ನಮ್ಮ ಫ್ರೆಂಡ್ಸು. ಹಿಂಗೆ ಬೆನಿಲಿ ಸರ್ವಿಸ್ ಸೆಂಟ್ರಲ್ಲೇ ಮೀಟ್ ಆಗಿಬಿಟ್ಟು ನಾವು ಫ್ರೆಂಡ್ಸ್ ಆಗಿದ್ದು. ಸೊ ಅವರು ಮಹೇಂದ್ರ ಒಂದು SUV ತೊಗೊಳ್ತವ್ರೆ. ಸೊ ಅದು ಏನು ಎತ್ತ ಅಂತ ಈ ವ್ಲಾಗಲ್ಲಿ ಹೇಳಲ್ಲ ನಾನು. ನಾಳೆ ಅದು ಭಾನುವಾರ ಅವರು ಅವ್ರ ಗಾಡಿದು ಡೆಲಿವರಿ ತೊಗೊಳ್ತವ್ರಂತೆ. ಹೋಲಿ ಎಲ್ಲ ಆಡ್ಕೊಂಡು ರೋಡಲ್ಲೆಲ್ಲ ಹೆಂಗೆ ಬೇಕಂಗೆ ಓಡಾಡ್ತಾರಲ್ಲ ಗುರು. ಸೊ ನಾವು ಬ್ರಿಡ್ಜ್ ಮೇಲೆಲ್ಲ ಲೆಫ್ಟ್ ತೊಗೊಬೇಕು. ಪುನೀತ್ ಅವರು ಟ್ರಾಫಿಕ್ ಇರಲ್ಲ ಅಂತ ಹೇಳ್ತಾ ಇದ್ರು. ಏನು ಗುರು ಟ್ರಾಫಿಕ್ ಇದು? ಇಲ್ಲ, ಈಸಿನೇ ಇದೆ ಆ್ಯಕ್ಚುಲಿ. ವೀಕ್ ಡೇಸ್ಗಿಂತ ಇದೆಷ್ಟೋ ವಾಸಿ ಇದು. ಸೊ ಇಲ್ಲೇ ಇದೆ ನೋಡಿ. ನಮ್ಮ ಪುನೀತ್ ಅವ್ರು ಆಲ್ರೆಡಿ ಬಂದವರೋ ಇಲ್ಲೋ ಗೊತ್ತಿಲ್ಲ. ಇದೇ ಮಹೀಂದ್ರ ಶೋರೂಮು. ಪಕ್ಕದಲ್ಲಿ ಬಾಕ್ಸ್ ಬಗ್ಗೆನೂ ಇದೆ. ಮುಂದೆ ಹೋಗಿ ಯೂಟರ್ನ್ ತೊಗೊಂಡು ಬರಬೇಕಷ್ಟೇ ನಾವು. ತುಂಬ ಹತ್ರ ಮನೆಯಿಂದ ನಮಗೆ. ಸೊ ಡೆಲಿವರಿ ನಾಳೆ ನಾನು ಹೇಳ್ತಾ ಇದ್ನಲ್ಲ. ಸೊ ನಾಳೆ ನಿಮಗೆ ಆ್ಯಕ್ಚುಲಿ ಒಂದು ಪ್ರಾಪರು ಡೆಲಿವರಿ ವಿಡಿಯೋ ಜೊತೆ ಯಾವ ಕಾರ್ ತೊಗೊಂಡಿದ್ದಾರೆ ನಮ್ಮ ಪುನೀತ್ ಅವರು ಅಂತ ಗೊತ್ತಾಗುತ್ತೆ, ಹೇಳ್ತೀನಿ. ಪುನೀತ್ ಅವ್ರು ಇನ್ನೂ ಬಂದಿಲ್ಲ ಅನಿಸುತ್ತೆ. बराबर है बराबर है बराबर है ना. ये निकालने के टाइम वगैरह देख लेना थोड़ा. निकालने के समय आपको इजी है, चालू. हाँ मेरे को इजी है, दूसरे वाले आते हुए क्या ಸರ್ ಎಲ್ಲಿದ್ದೀರಾ? ಹಾಂ ಕೆಳಗೆ ಬಂದಿದ್ದೀನಿ ನಾನು. ಹಾಂ ಹೌದಾ, ಬೇಸ್ಮೆಂಟಾ? ಅವರು ಸೆಕ್ಯೂರಿಟಿ ಕೇಳಿ ಹೇಳ್ತಾರೆ. ನೀವು ಗಾಡಿ ನಿಲ್ಸಿದ್ರಲ್ಲ, ಹಾಂ ಅಲ್ಲಿಂದನೇ ಆಗಲೇ ಪಕ್ಕದಲ್ಲೇ ಒಂದು ಬೇಸ್ಮೆಂಟ್ ಇದೆ. ಬನ್ನಿ, ಹೆಲ್ಮೆಟ್ ಕಾಣಿಸ್ತು. ಬನ್ನಿ ಬನ್ನಿ, ಒಳಗೆ ಬನ್ನಿ. ಹಾಂ ಓಕೆ ಓಕೆ. ಓ ಗಾಡಿಗಳು ಇಲ್ಲಿ ತಂದು ನಿಲ್ಸವ್ರಪ್ಪ. ಸೊ ಯಾವ ಗಾಡಿ? ನಮಸ್ಕಾರ, ಹೇಗಿದ್ದೀರಾ? ಹಲೋ ಧನಂಜಯ್. ಎಲ್ಲ ಎಕ್ಸ್ಪ್ಲೇನ್. ಹೌದಾ, ಹೆಲ್ಪ್ ಮಾಡಿದ ಫುಲ್ಲು? ಅವರು ಬರ್ತಾರೆ. ಓಕೆ ಸೂಪರು. ಉಡುಪಿದವರು. ಹಾಂ
ಸೂಪರ್. ಸೊ ಈ ವ್ಲಾಗಲ್ಲಿ ಗಾಡಿ ತೋರಿಸೋದು ಬೇಡ, ನಾಳೆ ಹೆಂಗೂ ಡೆಲಿವರಿ ಐತಲ್ಲ ಅದಕ್ಕೆ. ಸೊ ಹಂಗೆ ರೆಕಾರ್ಡು ಮಾಡ್ತಾ ಇದ್ದೆ ಒಂದು ಮೋಟೋ ವ್ಲಾಗ್ ಆಗಲಿ ಅಂದ್ಬಿಟ್ಟು. ಕಂಗ್ರಾಟ್ ಸರ್. ನೋಡ್ಬಿಟ್ರ ಗಾಡಿ? ನಾನು ಇನ್ನೂ ನೋಡಿಲ್ಲ, ಇಲ್ಲೇ ಇದೆ, ನಾನು ಇನ್ನೂ ಕಣ್ಣಾಗ್ತಾ ಇಲ್ಲ. ಎಲ್ಲಿ ಅದಾ ಬರ್ತಾ ಇಲ್ಲ ಗಾಡಿಗಳು ನೋಡ್ಕೊಂಡ್ ಬಂದಿದ್ದೀನಿ. ಆಲ್ ರೈಟ್. ಸೊ ಗೊತ್ತಾಗತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ದಂಗೆ. ಸಿಗೋಣ ಇರಿ ಆಮೇಲೆ. ಬೆನಲಿ ಥರ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸೊ ಹಿಂಜಸ್ಸು ತುಂಬ ಹೆವಿ ಇದೆ. ಓಕೆ, ಅವ್ರಿಗೆ ಮಾಡಿ ಅದು. ಈಗ ಈ ಅಜಾಡ್ ಅಂತ ಒಂದು ಕಂಪ್ನಿ ಇದೆ, ಹಾಸ್ಪಿಟಲ್ ಅಜಾಡ್ ಅಂತ, ನೀವು ಕೇಳಿರ್ತೀರಾ ಕೋರೆಂಟ್ಪುರ್ಗೆ. ಅವ್ರ ಹತ್ರ ಇದೆಲ್ಲ ಇದೆ, ಏನು ಗೊತ್ತಾ, ಆಲ್ ಟೈಪ್ ಆಫ್ ಆಕ್ಸರೀಸ್ ಅವ್ರು ಪ್ರೊಡಕ್ಷನ್ ಮಾಡ್ತಾರೆ. ಮೇಲೆ ಮಹೇಂದ್ರ ಸ್ಟೋರ್ ಪ್ಲೇಸ್ ಇದು ಅಂತ ಹೇಳ್ಬೋದು, ಅಲ್ಲಿ ಬಂದಿದ್ದೀವಿ. ಸೊ ನಮ್ಮ ಪುನೀತ್ ಅವರೆಲ್ಲ ಇದ್ದಾರೆ. ಒಂದು ಕೆಲಸ ಮಾಡ್ತೀನಿ. ಏನು ಸರ್, ಏನು ತಗೊಂಬಂದಿದ್ದೀರಾ ಇಲ್ಲಿ ಮೇಲೆ? ಏನಕ್ಕೆ ಬಂದಿರೋದು ನಾವು? ಸುಮ್ಮನೆ ನೋಡೋಕ್ಕೆ. ಕಾರ್ ಏನಿಲ್ಲ ಇಲ್ಲಿ, ಏನೋ ಆಫೀಸ್ ಎಲ್ಲ ಇದೆ, ಆಫೀಸ್ ಸೆಟಪ್ ಇದೆ ಅಲ್ಲ. ಸರ್ ಈಗ ನಿಮಗೆ ಏನೂ ಇಲ್ಲ ಸರ್, ನಾಳೆ ಗೊತ್ತಾಗುತ್ತೆ. ಸೊ ಕವರ್ ತಗೊಳ್ತಾ ಇದೀವಿ. ಸೊ ಯಾವ್ದು ಸರ್, ಯಾವ್ದು ಡಿಸೈಡ್ ಮಾಡಿದ್ದೀರಾ ಹೇಳಿ? ನಾನು ಕೆಮಫ್ಲಾಗ್ ಹೋಗೋಣ ಅಂತ. ಓಕೆ, ಸೊ ಕೆಮಫ್ಲಾಗ್ ಕವರ್. ಸೊ ಇದೇ ತಗೊಂಡ್ಬಿಟ್ರಾ? ಈ ನೋಡಿ, ಸೊ ಕ್ಯಾಮಫ್ಲಾಜ್ ತೊಗೊಂಡಿದ್ದಾರೆ. ಸೊ ಯಾವ ಕಾರ್ದು ಅಂತ ನಾಳೆನಾ? ನಾಳೆ ಗೊತ್ತಾಗುತ್ತೆ. ಸೂಪರ್, ಕಂಗ್ರಾಟ್ ಸರ್. ಥ್ಯಾಂಕ್ ಯು ಸರ್. ಸೊ ಇವತ್ತು ಇದು ಒಂದು ಮಾತ್ರನಾ ಅಥವಾ ಇನ್ನೊಂದು ಏನು ಮಾಡಿಸ್ತಿದ್ದೀರಾ? ಸೊ ಇದು ಇವಾಗ ಸದ್ಯಕ್ಕೆ ಒಂದೇ. ಹಾಂ, ಸೊ ಬೇಕಾದರೆ ಏನಾದರೂ ಆಕ್ಸೆಸರೀಸ್ ಚೆಕ್ ಮಾಡೋಣ. ಕೂಲ್. ಎಲ್ಲಿಗೆ ಅಸೆಸರೀಸ್ ಇದು? ಇಲ್ಲೇನಾ? ಕೆಳಗೆ. ಸೊ ತುಂಬ ಆಫೀಸ್ ಎಲ್ಲ ಕವರ್ ಮಾಡೋದು ಬೇಡ, ಕೆಳಗಡೆ ಹೋಗೋಣ. ಇದು ಒಂಥರ ಸ್ಟೋರ್ ಪ್ಲೇಸ್ ಅನ್ಸುತ್ತಲ್ಲ ಇದು, ಮೇಲೆ ಮಹೀಂದ್ರ ಅವ್ರಿಗೂ. ಸೊ ಇದು ಇನ್ಫೋಟೈನ್ಮೆಂಟು ಕವರ್ ಒಂಥರ ಟೆಂಪರ್ ಗ್ಲಾಸ್ ಥರ. ಎಸ್. ಸೊ ಈ ಸೈಜಲ್ಲೇ ನಿಮಗೆ ಗೊತ್ತಾಗ್ತದೆ ಅಂದರೆ ಯಾವ ಗಾಡಿ ಅಂತ ಗೊತ್ತಾಗಲಿ. ಇಲ್ಲ ಅಂದರೆ ನಾಳೆ ಗೊತ್ತಾಗುತ್ತೆ. ಏನು ಸರ್ ಅಷ್ಟು ದೊಡ್ಡದು ಫೋನ್ ತೊಗೊಂಡಿದ್ದೀರಾ? ಟೆಂಪರ್ ಗ್ಲಾಸು, 1 ಎಕರೆ ಫೋನು. ಸರ್ ನಾನು ಇದು ಲ್ಯಾಪ್ಟಾಪ್ ಅಂದ್ಕೊಂಡೆ ಸರ್. ಲ್ಯಾಪ್ಟಾಪ್ ಸೇಮ್ 100 ಎಕರೆ ಫೋನ್ ಬರುತ್ತಲ್ಲ ಅವ್ನು ಜಗ್ಗೇಶ್ ಹೇಳ್ದಂಗೆ ಹಂಗೈತೆ. ಏನು ಸರ್ ಏನೋ ಬಿಲ್ ನೋಡ್ತಾ ಇದ್ದೀರಾ? ಫುಲ್ ಈಗಲೇ ಕಟ್ತಾ ಇದ್ದೀರಾ ಇವತ್ತು? 30 ಲಕ್ಷ ಫುಲ್ಲು ಪೇಮೆಂಟ್ ಆಯಿತು ಸರ್ ಇವತ್ತಿಗೆ. ನಾಳೆ ಸ್ವಲ್ಪ ಫಾರ್ಮಾಲಿಟಿ ಇದೆ. ಹೌದಾ? ಸೂಪರು. ಬನ್ನಿ, ಯಾರು ನೋಡ್ತಾವ್ರೆ ನೀಟಾಗಿ ಕಾಣಿಸಿರುತ್ತೆ ಅವ್ರಿಗೆ. ಏನು 9 ರೂಪಾಯಿ 20 ರೂಪಾಯಿ ಅದು ಸೌಂಡ್ ಕೇಳಿದ ತಕ್ಷಣ ನನ್ನ ಮಕ್ಳು ಕಿವಿಗೆ ಬಿದ್ದೋಗುತ್ತೆ. ಆರಾಮ್ ಹೋಗೋದಂದ್ರೆ ಆರಾಮಾಗಿ ಹೋಗ್ತೀನಿ, ಏನು ಎಂತ ಜೋರಾಗಿ ಹೋಗ್ಬೇಕು. ಅದು ನೀವು ಟರ್ನ್ ನೋಡಿದ್ಬಿಟ್ಟು ಜೋರಾಗಿ ಹೋಗೋಕ್ಕೂ ಆಗಲ್ಲ, ಅಲ್ಲೇ ನಿಂತಿದ್ದಾರೆ. ಹಾಂ, ಓ ಹಂಗ. ಇಲ್ಲಿ ಅಂಡರ್ ಪಾಸ್ ಆದ್ಮೇಲೆ ಮುಂದೆ ರೈಟ್ ಇದೆ. ರೈಟ್ ಡೆಡ್ ಎಂಡ್ ರೈಟ್ ತಗೊಂಡ್ರೆ ಅಲ್ಲಿ ಮುಂದೆ ಲೆಫ್ಟ್ ತಗೋತೀರಾ ಮೇನ್ ರೋಡ್ಗೆ, ಅಲ್ಲೇ ನಿಂತಿದ್ದಾರೆ. ಸೊ ನಾನು ಹಂಗೆ ಲೆಫ್ಟ್ ತಗೊಂಡಿರಾ? ಇಲ್ಲಿ ಲೆಫ್ಟ್ ತಗೊಳ್ಳಿ. ಹಾಂ, ಈ ಫಸ್ಟ್ ಲೆಫ್ಟ್ ತಗೊಂಡು ಮೇನ್ ರೋಡ್ ಫುಲ್ ಸ್ಟ್ರೈಟ್ ಹೋಗಿ ಅಲ್ಲಿ ಯೂ ಟರ್ನ್ ಸಿಗತ್ತೆ. ಯೂ ಟರ್ನ್ ಮುಗಿಸ್ಕೊಂಡು ಸ್ಟ್ರೈಟ್ ಹಿಂಗೆ ಡೌನ್ ಮೇಲೆ ಒಂದೇ ರೋಡ್ ಹೋಗಿ. ಗಾಡಿ ಯಾವುದಂತ ನಿಮ್ಗೆ ನಾಳೆ ಆ್ಯಕ್ಚುಲಿ ಗೊತ್ತಾಗುತ್ತೆ. ಹಾಂ, ಹೋಗ್ಬಿಡಿ, ಕೂಲ್. ಏನಕ್ಕೆ ಯಾರು ಇರಲ್ಲ ಅಲ್ಲಿ. ಹೌದು. ಓಕೆ ಸರ್, ಬಾಯ್ ಸರ್, ನಾಳೆ ಸಿಗೋಣ. ಯಾಕೆ ಗುರು ಇಷ್ಟೊಂದು ಸಸ್ಪೆನ್ಸ್ ಇಡ್ತಿದ್ಯಾ? ಏನು ಗೊತ್ತಾಗಿರುತ್ತೆ ಗಾಡಿ ನಿಮಗೂ ಬಡಿ ಅಂಥದ್ದು ಏನು ಸಸ್ಪೆನ್ಸ್ ಇಲ್ಲ. ಸೊ ಈಗ ಸದ್ಯಕ್ಕೆ ಮಹೀಂದ್ರ ಅವ್ರದ್ದು ಒಂದು 2-3 ಗಾಡಿಗಳು ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಗಾಡಿ ಇರ್ಬೋದಂತ. ಅದರಲ್ಲಿ ಇದು ಕರ್ನಾಟಕಕ್ಕೆ ಆ್ಯಕ್ಚುಲಿ ಫಸ್ಟ್ ಗಾಡಿ ಇದು. ಅದು ಯಾವ ರೀತಿಯಲ್ಲಿ ಕರ್ನಾಟಕಕ್ಕೆ ಫಸ್ಟ್ ಗಾಡಿ ಅಂತ ಅದು ನಾಳೆ ನಿಮಗೆ ಅದು ಬರೋ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬೆಂಗಳೂರು ಈ ನಡುವೆ ವೀಕ್ ಡೇ ಏನೋ ವೀಕೆಂಡ್ ಏನು ಡಿಫ್ರೆನ್ಸ್ ಇಲ್ಲ. ದಿನ ಇಷ್ಟು ಟ್ರಾಫಿಕ್ ಇರಬೇಕಂದ್ರೆ ಇಷ್ಟು ಟ್ರಾಫಿಕ್ ಇದ್ದೇ ಇರುತ್ತೆ ಅಷ್ಟೇ. ಏನು ನಮ್ಮ ಬ್ರೇಕ್ ಮುಂದೆ ಕುಯ್ ಅಂತ ಸೌಂಡ್ ಬರ್ತಾ ಇದೆ. 2 ವಾರ ಎಲ್ಲ ನಿಲ್ಲಿಸ್ಬಿಟ್ರೆ ಈ ಗಾಡಿಗಳು ಅಷ್ಟೇ, ಹಿಂಗೆ ಏನೇನೋ ಶಬ್ದಗಳು. ವಾಶ್ ಮಾಡಿ ಇಟ್ಬಿಟ್ಟಿದೆ, ಮೇ ಬಿ ಅದರಿಂದನೇ ಬ್ರೇಕ್ ಪ್ಯಾಡ್ಗಳೆಲ್ಲ ಸ್ವಲ್ಪ ಏನು ಸ್ಮೂತ್ಗೆ ತಾಗ್ಬಿಟ್ಟಾಯ್ತೋ ಏನೋ. ಇನ್ನೂ ಬೇಜಾನ್ ಲೈಫ್ ಇದೆ ಮುಂದೆ ಇರೋ ಬ್ರೇಕ್ ಪ್ಯಾಡ್ಸ್ಗಂತೂ. ದ ಫೇಮಸ್ ಪೂಜಾ ಬೇಕರಿ ಇರೋದು ಇಲ್ಲೇ. ಒಂದು ಕಾಲದಲ್ಲಿ ಡಿಪ್ಲೊಮಾ ನಾವೆಲ್ಲ ಇದ್ದಾಗ ಆದರ್ಶನಲ್ಲಿ ಹೋಗ್ತಾ ಇದ್ದಿದೆ, ಇಲ್ಲಿಂದ ಬಂದು ಇಲ್ಲೇ ತಿಂತಾ ಇದ್ದಿದ್ದು ನಾವು.
ಅವಾಗೆಲ್ಲ 20 ರೂಪಾಯಿ 30 ರೂಪಾಯಿ ಇದ್ಬಿಟ್ರೆ ಕಿಂಗು ನಾವು ಜೋಬಲ್ಲಿ ಇದ್ಬಿಟ್ರೆ. ಲೋಹಿತ್ ಅಂತ ಒಂದು ಫ್ರೆಂಡ್ ಇದ್ರು, ಈಗಲೂ ಟಚ್ಚಲ್ಲಿದ್ದಾರೆ ಪಾಪ. ಅವರೊಬ್ಬರೇ ನನಗೆ ಡಿಪ್ಲೊಮಾನಲ್ಲಿ ಕ್ಲೋಸ್ ಇದ್ದಿದ್ದು, ಈಗಲೂ ಟಚ್ಚಲ್ಲಿ ಇರೋದಂದರೆ ಅವರೇ, ಲೋಹಿತ್ ಅವರು. ಸೊ ಲೋಹಿತ್ ವಿ ಪಾಟೀಲ್, ಇಫ್ ಐ ಆಮ್ ನಾಟ್ ರಾಂಗ್. ಲೋಹಿತ್ ಅವರೇ, ಈ ಬ್ಲಾಗ್ ನೋಡ್ತಾ ಇದ್ದೀರಂದರೆ ನಿಮ್ಮ ಹೆಸರು ಹೇಳಿದ್ದೀನಿ ನೋಡಿ. ಪಾಪ ಬನ್ನಿ ಬ್ರೋ, ಯಾವಾಗನ ರೈಡ್ಗೆ ಹೋಗೋಣ ಹಂಗೆ ಅಂದ್ಬಿಟ್ಟು ಅವರು ಹೇಳ್ತವ್ರೆ ಪಾಪ. ಸೊ ಯಾವಾಗನ ಪ್ಲ್ಯಾನ್ ಮಾಡಬೇಕು, ಟೈಮ್ ಆಗ್ತಾ ಇದೆ. ಬಟ್ ಯಾ, ಒನ್ ಡೇ ವಿ ವಿಲ್ ಶ್ಯೂರ್ಲಿ ಡೂ ಇಟ್. ಸೊ ಪೂಜಾ ಬೇಕ್ರಿ ಎಲ್ಲ ನಮ್ಮ ಅಡ್ಡ ಒಂದು ಕಾಲದಲ್ಲಿ, ಇವಾಗ ಇಷ್ಟೊಂದು ಫೇಮಸ್ ಆಗಿರೋದು ಪೂಜಾ ಬೇಕ್ರಿ ಇಷ್ಟು ವರ್ಷ ಆದಮೇಲೆ. ಸೊ ಕ್ರೀಮ್ ಬನ್ ಎಲ್ಲ ಸಾಲಿಡಲ್ಲಿ ಚೆನ್ನಾಗಿದೆ. ಫೇಮಸ್ ಇದ್ದಿದೆ ಕ್ರೀಮ್ ಬನ್ನು, ಸಮೋಸ. ಈ ಆಲೂ ಬನ್ನು ಎಲ್ಲ ಇನ್ನೊಂದು ಅಡಿಷ್ನಲ್, ಅದು ಆ್ಯಡ್ ಆನ್ಸ್. ಯಾವಾಗನ ವಿಸಿಟ್ ಮಾಡಿದ್ದೀರಂದರೆ ಹೇಳಿ ಪೂಜಾ ಬೇಕ್ರಿಗೆ.